ಎಲ್ಲರಿಗೂ ನಮಸ್ತೆ. ಇಂದು ನಾವು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಣೆ ನಡೆಸಿದೆವು. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ರವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ನಾವು ಆಚರಿಸುತ್ತಾ ಬರ್ತಾ ಇದ್ದೇವೆ. ನಮ್ಮ ಶಾಲೆಯಲ್ಲಿ ಕೂಡ ಬಹಳ ಸಂತಸದಿಂದ ನಮ್ಮ ಮಕ್ಕಳು ನಮಗೋಸ್ಕರ ಆಚರಿಸ್ತಾ ಬಂದಿದ್ದಾರೆ. ಪ್ರತಿ ಸರ್ತಿ ಕೂಡ ಆಟೋಟ ಸ್ಪರ್ಧೆಗಳು, ರಸಪ್ರಶ್ನೆ ಸ್ಪರ್ಧೆಗಳು, ನಮಗೋಸ್ಕರ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಬಂದಿದ್ದಾರೆ. ಬನ್ನಿ ನೋಡೋಣ ಏನೆಲ್ಲ ಸ್ಪರ್ಧೆಗಳಿತ್ತು, ಹೇಗೆ ನಾವು ಶಿಕ್ಷಕರೆಲ್ಲರೂ ಭಾಗವಹಿಸಿದೆವು ಅಂತ ಹೇಳಿಕೊಂಡು. ಮೊದಲಿಗೆ ಶಾರ್ಟ್ ಪುಟ್. ಎಲ್ಲ ಶಿಕ್ಷಕರು ಶಿಕ್ಷಕಿಯರು ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿದೆವು. ಗುಂಡೆಸೆತ ಸ್ಪರ್ಧೆ ಕೇವಲ ಸ್ಪರ್ಧೆಯಾಗಿ ಆಟ ಆಡಲಿಲ್ಲ, ನಾವು ಬಹಳ ಎಂಜಾಯ್ ಕೂಡ ಮಾಡಿದೆವು, ಖುಷಿ ಪಟ್ಟೆವು, ನಕ್ಕು ನಲಿದೆವು. ಮಕ್ಕಳಂತೆಯೇ ಶಿಕ್ಷಕರು ಒಂದು ದಿನ ಬಹಳ ಸಂತಸದಿಂದ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡೆವು. ನಮ್ಮ ಸ್ಪರ್ಧೆಯನ್ನು ನೋಡಿ ಮಕ್ಕಳಿಗೂ ಖುಷಿಯೋ ಖುಷಿ. ಶಿಕ್ಷಕರು ಇಂದು ಮಕ್ಕಳಾಗಿದ್ದಾರಲ್ಲ ಅಂತೇಳಿ ಬಹಳ ಖುಷಿಪಟ್ಟರು ಮಕ್ಕಳು ಸಹ. ಇವತ್ತು ಎಲ್ಲ ಆಯೋಜನೆ ಕೂಡ ಮಕ್ಕಳಂತೆ. ಪುರುಷರ ಸ್ಪರ್ಧೆ ಬೇರೆ ಇತ್ತು, ಮಹಿಳೆಯರ ಸ್ಪರ್ಧೆ ಕೂಡ ಬೇರೆ ಇತ್ತು. ಗುಂಡೆಸೆತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಣಿತ ಹಿಂದಿ ಶಿಕ್ಷಕಿ ಪಡ್ಕೊಂಡ್ರೆ, ದ್ವಿತೀಯ ಬಹುಮಾನವನ್ನು ಗಣಿತ ಶಿಕ್ಷಕಿ ಪಡ್ಕೊಂಡ್ರು. ಹಾಗೆ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ವಿಜ್ಞಾನ ಶಿಕ್ಷಕರು ಪಡ್ಕೊಂಡ್ರೆ, ದ್ವಿತೀಯ ಬಹುಮಾನವನ್ನು ಸಮಾಜ ವಿಜ್ಞಾನ ಶಿಕ್ಷಕರು ಪಡ್ಕೊಂಡ್ರು. ನಂತರ ಬಕೆಟ್ಗೆ ಬಾಲ್ ಹಾಕುವ ಸ್ಪರ್ಧೆ ಶಿಕ್ಷಕಿಯರಿಗೆ ಜೊತೆಯಾಗಿ ಏರ್ಪಡಿಸಿದರು. ಈ ಸ್ಪರ್ಧೆಯು ತುಂಬ ಸಮಯವನ್ನು ತೆಗೆದುಕೊಂಡಿತು ನೋಡಿ. ಕೇವಲ ಸಮಯವನ್ನು ತೆಗೆದದ್ದು ಮಾತ್ರ ಅಲ್ಲ, ಬಹಳ ಎಂಜಾಯ್ ಮಾಡಿದೆವು ನಾವು, ಬಹಳ ಖುಷಿ ಪಟ್ಟೆವು. ಬಾಲ್ ಬೀಳ್ತಾ ಇಲ್ಲ, ಬಕೆಟಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಬಾಲ್ ಬೀಳ್ತಾ ಇಲ್ಲ. ಕೊನೆಗೆ ಎಲ್ಲರೂ ಟ್ರೈ ಮಾಡಿ 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 ಸುಸ್ತಾಗಿ ಹೋದೆವು. ಆದರೂ ಪಟ್ಟು ಬಿಡಲಿಲ್ಲ. 3 ರೌಂಡ್ 4 ರೌಂಡ್ ಮುಗೀತು. ಕೊನೆಗೆ ಬಾಲ್ ಬೀಳ್ತದೆ ಅಂತ ಅಂದ್ಕೊಂಡ್ರು ಕೂಡ ಬಕೆಟ್ ಬೀಳ್ತಿತ್ತು. ಕೊನೆಗೆ ಡಿಸ್ಕಸ್ ಥ್ರೋವನ್ನು ಬಕೆಟ್ನ ಒಳಗಡೆ ಗುಂಡನ್ನು ಬಕೆಟ್ನ ಒಳಗಡೆ ಇಟ್ಟ ನಂತರ ಬಕೆಟೇ ಬಿದ್ದೋಗ್ತಾ ಇತ್ತು. ಆಮೇಲೆ ಗುಂಡನ್ನು ಬಕೆಟ್ನ ಒಳಗಡೆ ಇಟ್ಟ ನಂತರ ನಿಧಾನವಾಗಿ ಒಬ್ಬೊಬ್ಬರಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೇವೆ ಶಿಕ್ಷಕರು ನಾವು. ಒಂದು ದಿನ ರಿಲ್ಯಾಕ್ಸ್ ಮೂಡ್, ಪಾಠ ಇಲ್ಲ, ಆಟ ಇಲ್ಲ, ಶಿಕ್ಷಕರಿಗೂ ಮಕ್ಕಳಿಗೂ ಖುಷಿಯ ದಿನ. ಶಿಕ್ಷಕರ ದಿನಾಚರಣೆಯನ್ನು ಮಕ್ಕಳು ಏರ್ಪಡಿಸ್ತಾರೆ, ಮಕ್ಕಳ ದಿನಾಚರಣೆಯನ್ನು ಶಿಕ್ಷಕರು ಏರ್ಪಡಿಸ್ತೇವೆ ನಾವು. ನೋಡಿ ಹೇಗೆ ನಡೀತಾ ಇದೆ. ಬಾಲ್ ಬೀಳುತ್ತೆ ಅನ್ನುವಾಗ ಬಕೆಟ್ ಬೀಳ್ತಿತ್ತು. ಎಲ್ಲರೂ ಒಬ್ರೊಬ್ಬರಾಗಿ ಪ್ರಯತ್ನ ಪಟ್ಟರು.
ನೆಕ್ಸ್ಟ್ ರೌಂಡಲ್ಲಿ ಕನ್ನಡ ಮೇಡಮ್ಗೂ ನನಗೂ ಟೈ ಆಯಿತು. ಇಬ್ಬರು ಕೂಡ ಬಕೆಟ್ಗೆ ಬಾಲ್ ಹಾಕಿದೆವು. ಸೊ ಇಬ್ಬರಿಗೂ ಕೂಡ ಸೆಕೆಂಡ್ ಪ್ರೈಸಿಗೋಸ್ಕರ ನಾವು ಪುನೊಮ್ಮೆ ಆಡಬೇಕಾಯಿತು. ಪುನೊಮ್ಮೆ ಆಟ ಆಡೋಣ ಅಂಥೇಳಿ 2-3 ರೌಂಡ್ ಆಯಿತು. ಕೊನೆಗೆ ಕನ್ನಡ ಮೇಡಮ್ ಬಕೆಟ್ಗೆ ಬಾಲ್ ಹಾಕಿಬಿಟ್ರು. ಕನ್ನಡ ಮೇಡಮ್ ಫಸ್ಟ್ ಪ್ರೈಸ್, ನನಗೆ ಸೆಕೆಂಡ್ ಪ್ರೈಸ್. ನೋಡಿ, ಹೀಗೆ ಆಟ ಸಾಗಿ ಸುಮಾರು ಟೈಮ್ ತಗೊಂಡಿತ್ತು. ಕೊನೆಗೂ ಕನ್ನಡ ಮೇಡಮ್ ಇಸ್ ದ ವಿನ್ನರ್. ನೆಕ್ಸ್ಟ್ ನಮ್ಮ ಗೇಮ್ ಮ್ಯೂಸಿಕಲ್ ಚೇರ್. ಎಲ್ಲ ಶಿಕ್ಷಕಿಯರಿಗೊಟ್ಟಿಗೆ ಮ್ಯೂಸಿಕಲ್ ಚೇರ್ ಆಟ ಆಡಿಸಿದ್ರು ಮಕ್ಕಳು. ಮ್ಯೂಸಿಕ್ ಹಾಕಿದ್ರು. ಮ್ಯೂಸಿಕ್ ಸ್ಟಾಪ್ ಆಗುವಾಗ ನಾವು ಆ ಚೇರಲ್ಲಿ ಕೂತ್ಕೊಳ್ಬೇಕಿತ್ತು. ಒಬ್ಬೊಬ್ಬರಾಗಿ ಔಟ್ ಆಗ್ತಾ ಹೋದೆವು. ಸಾಯನ್ ಸರ್ ಮತ್ತು ಆನಂದ್ ಸರ್ ವಿನ್ನರ್ಸ್ ಆ್ಯಂಡ್ ರನ್ನರ್ಸ್ ಆದರು ಮ್ಯೂಸಿಕಲ್ ಚೇರ್ನಲ್ಲಿ. ನೋಡಿ, ನೆಕ್ಸ್ಟ್ ಗೇಮ್ ಕ್ವಿಜ್, ಟೀಚರ್ಸ್ ಕ್ವಿಜ್. ಮಕ್ಕಳು ಬಹಳ ಇಂಟೆಲಿಜೆನ್ಸಿಯಿಂದ ಒಂದು 10 ಕ್ವಶನ್ಸ್ ಚಾಯ್ಸ್ ಮಾಡಿದರು. ಅದರಲ್ಲಿ ಪ್ರೈಸಸ್ ಬಹಳ ಸರ್ಪ್ರೈಸ್ ಆಗಿ. ನೆಕ್ಸ್ಟ್ ನಮಗೆ ಬಾಂಬ್ ಇನ್ ದ ಸಿಟಿ ಗೇಮ್ಸನ್ನು ಆಡಿಸಿದ್ರು ಮಕ್ಕಳು. 4 ಪಟ್ಟಣದ ಸಿಟಿಯ ಹೆಸರನ್ನು ಬರೆಯಲಾಗಿತ್ತು. ನಾವೆಲ್ಲ ಸುತ್ತ ಓಡಬೇಕಿತ್ತು. ವಿಸಿಲ್ ಹಾಕುವಾಗ ಅಥವಾ ಮ್ಯೂಸಿಕ್ ನಿಲ್ಲುವಾಗ ನಾವು ಒಂದು ಬಾಕ್ಸಲ್ಲಿ ನಿಲ್ಲಬೇಕಾಗಿತ್ತು. ಆ ಬಾಕ್ಸಲ್ಲಿ ಯಾರಿರ್ತಾರೆ, ಒಂದು ಚಿಟ್ ತೆಗಿತಾರೆ. ಆ ಚಿಟ್ ತೆಗೆದ ಸಿಟಿಯ ನೇಮ್ ಇದ್ದ ಟೀಚರ್ಸ್ ಔಟ್. ಈ ರೀತಿ ಗೇಮ್ ಮುಂದುವರಿತಾ ಇತ್ತು. ಮಕ್ಕಳು ನಾವೆಲ್ಲ ಒಟ್ಟಿಗೆ ಎಂಜಾಯ್ ಮಾಡಿದೆವು. ಯಾರು ಔಟ್ ಆಗ್ತಾರೋ ಅವರಿಗೆ ಶೇರ್ ಅಂತೇಳಿ ಒಂದ್ಸಲ ಬೇಸರ ಆಗೋದು, ಉಳಿದವರು ಖುಷಿ ಪಡೋದು. ಈ ರೀತಿ ಗಮ್ಮತ್ತು ಮಾಡ್ತಾ ಇದ್ದೆವು, ಎಂಜಾಯ್ ಮಾಡ್ತಾ ಇದ್ದೆವು. ಕೊನೆಗೆ ಈ ಗೇಮಲ್ಲಿ ಕನ್ನಡ ಮೇಡಮ್ ವಿನ್ನರ್, ಹಿಂದಿ ಮ್ಯಾಮ್ ರನ್ನರ್. ನೋಡಿ, ಮಕ್ಕಳ ಚಪ್ಪಾಳೆಯೋ ಚಪ್ಪಾಳೆ. ನೆಕ್ಸ್ಟ್ ಗೇಮ್ ಸ್ಟ್ರಾನಿಂದ ಒಂದು ಗ್ಲಾಸಿನಲ್ಲಿರುವಂತಹ ಥರ್ಮೋಕೋಲ್ ಬಾಲನ್ನು ಸ್ಟ್ರಾನ್ನಲ್ಲಿ ಎತ್ತಿ ತಂದು ಇನ್ನೊಂದು ಸೈಡಲ್ಲಿರುವ ಗ್ಲಾಸ್ಗೆ ಹಾಕಬೇಕು. ನಡುವೆ ಅದು ಬಿದ್ದರೆ ವಾಪಸ್ ತಗೊಂಡೋಗಿ ಹಾಕಿ ಪುನಃ ಅಲ್ಲಿಂದ ಹಿಡ್ಕೊಂಡು ಬರಬೇಕು. ಈ ಗೇಮನ್ನಂತೂ ಎಲ್ಲರೂ ಎಂಜಾಯ್ ಮಾಡಿದೆವು.
ಪ್ಲೇಸ್ ಸ್ವಲ್ಪ ಕಂಜೆಸ್ಟೆಡ್ ಕೂಡ ಇತ್ತು. ಒಬ್ಬರು ಓಡುವಾಗ ಇನ್ನೊಬ್ಬರಿಗೆ ಡ್ಯಾಶ್ ಆಗೋದು, ನಡುವಿನಲ್ಲಿ ಉಸಿರುಗಟ್ಟಿ ಹೋಗುವಾಗ ಬಾಲ್ಸ್ ಬೀಳೋದು. ಎಂಜಾಯ್ಡ್ ಎ ಲಾಟ್. ಬಹಳ ಖುಷಿಪಟ್ಟೆವು. ಎಷ್ಟೋ ಸಲ ಬಾಲ್ಸ್ ಬೀಳೋದು, ಆಚೆ ಹೋಗೋದು ಈಚೆ ಹೋಗೋದು. ಎಂಜಾಯ್ಡ್. ನಿಜವಾಗ್ಲೂ ಮಕ್ಕಳು ಖುಷಿಪಟ್ಟರು, ನಾವು ಖುಷಿಪಟ್ಟೆವು. ಕೊನೆಗೆ ಈ ಗೇಮ್ನ ವಿನ್ನರ್ ಸೈನ್ಸರ್ ಆ್ಯಂಡ್ ರನ್ನರ್ ಮ್ಯಾಥ್ಸ್ ಮ್ಯಾಮ್. ನೋಡಿ, ಪುನಃ ಗ್ಲಾಸಿಗೆ ಹಾಕುವಾಗ ಆ ಬಾಲ್ಸ್ ನಾವು ಹಾರಿ ಪುನಃ ಕೆಳಗೆ ಬೀಳುವಂಥದ್ದು, ಅಲ್ಲಿಂದ ಹೆಕ್ಕಿ ಪುನಃ ವಾಪಸ್ ತರುವಂಥದ್ದು. ಇದು ನಾವು ಸ್ಟ್ರಾನಿಂದ ತರಬೇಕಾದ್ರೆ ಉಸಿರು ಕಟ್ಟಿಕೊಂಡು ಹಿಡ್ಕೊಂಡು ಓಡಬೇಕಾಗ್ತದೆ. ಈ ಆಟ ಆಡಿ ತುಂಬ ಸುಸ್ತು. ಎಂಜಾಯ್ಡ್ ಎ ಲಾಟ್. ನೆಕ್ಸ್ಟ್ ಗೇಮ್ ಪುಸ್ತಕವನ್ನು ತಲೆಯ ಮೇಲಿಟ್ಟು ನಡೆಯುವಂಥದ್ದು. ಇದರಲ್ಲಿ ವಿನ್ನರ್ HM ಮ್ಯಾಮ್, ರನ್ನರ್ ಹಿಂದೆ ಮ್ಯಾಮ್. ಚಿಕ್ಕ ಮಕ್ಕಳ ಹಾಗೆ ಪುಸ್ತಕವನ್ನು ತಲೆಯ ಮೇಲಿಟ್ಟು ಹೋಗುವ. ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಎಂದರೆ ಕೇವಲ ವ್ಯಕ್ತಿಯಲ್ಲ, ಅದು ಅವರು ತಮ್ಮ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನವೆಂಬ ಬೆಳಗಿನೆಡೆಗೆ ಕರೆದೊಯ್ಯುವ ಶಕ್ತಿ. ಇಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಆದರಣೀಯ ಶಿಕ್ಷಕ ವೃಂದದವರೇ ಹಾಗೂ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ವಂದನೆಗಳು. ನಾವಿಂದು ಸಾವಿರ ಸಾವಿರ ವಂದನೆ ಬದುಕಲು ರೂಪಿಸಿ ಹರಸಿರುವ ಪೂಜನೆ ನಿಮಗೆ ವಂದನೆ, ಗುರುವೇ ನಿಮಗೆ ವಂದನೆ. ಅಳತೆಯ ಮಾಡಲು ಆಗದು ಸಹನೆ ಕರುಣೆಯ ಸಾಗರ, ಅಳತೆಯ ಮಾಡಲು ಆಗದು ಸಹನೆ ಕರುಣೆಯ ಸಾಗರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆಯ ಸಾವಿರ, ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ. ಕಟ್ಟುವ ಶಿಲ್ಪಿಗಳು ಶಿಕ್ಷಕರು. ಅಂತಹ ನಮ್ಮ ಶಿಕ್ಷಕ ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮಕ್ಕೆ
ಶುಭೋದಯಗಳು. ಇಂದು ನಾವು ನಮ್ಮ ಶಾಲೆಯಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಯ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ಆದಿ ಶಂಕರಾಚಾರ್ಯರು ರಚಿಸಿದ ಶ್ಲೋಕ. ಇದರ ಅರ್ಥ ಗುರು ಬ್ರಹ್ಮನಾಗಿದ್ದಾನೆ, ಗುರು ವಿಷ್ಣು ಆಗಿದ್ದಾನೆ, ಗುರು ದೇವ ಮಹೇಶ್ವರ ಆಗಿದ್ದಾರೆ, ಸಾಕ್ಷಾತ್ ಅವರೇ ಪರಬ್ರಹ್ಮರಾಗಿದ್ದಾರೆ. ಶಿಕ್ಷಕ ಎಂದರೆ ಶಿಕ್ಷೆಯಿಂದ ಕ್ಷಮೆಯಿಂದ ಕಲಿಸುವವರು ಎಂದರ್ಥ. ಶಿಕ್ಷಕರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತಾರೆ. ಅವರು ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೀಡುತ್ತಾರೆ. ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ವಿವಿಧ ಹಂತಗಳ ಮೂಲಕ ಮಾರ್ಗದರ್ಶನ ನೀಡುವ ತತ್ವಜ್ಞಾನಿಗಳು ಶಿಕ್ಷಕರು. ವಿದ್ಯಾರ್ಥಿಗಳ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಅವರು ಬರೀ ಉಪರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿ ಅಲ್ಲ, ನಮ್ಮ ದೇಶದ ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸಿದಂತವರು. ಅದೇ ಒಂದು ಪ್ರೀತಿಯಲ್ಲಿ ಅವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೇವೆ. ನಾವು ಅದು ಒಂದು ಸೈಡ್ ಆದ್ರೆ, ನೀವು ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಪ್ರತಿ ವರ್ಷ ಮಾಡ್ತೀರಿ, ಆದ್ರೆ ಒಂದು ವಿಭಿನ್ನವಾಗಿ ಇರ್ತದೆ. ಈ ಬಾರಿ ಬಹಳ ಸುಂದರವಾಗಿ ಬಂದಿದೆ ಈ ಕಾರ್ಯಕ್ರಮ. ಇಲ್ಲಿ ಸ್ಟೇಜ್ ಸೆಟ್ಟಿಂಗ್ ಮಾಡಿರುವಂತದ್ದಿರ್ಬೋದು, ನೀವು ಒಂದು ಆಟೋಟದ ಆಯೋಜನೆಯನ್ನು ಮಾಡಿರುವಂತದ್ದಿರ್ಬೋದು, ಬಹಳ ಚೆನ್ನಾಗಿದೆ. ಇದರ ಹಿಂದೆ ನಿಮ್ಮ ಶ್ರಮ ತುಂಬಾ ಇದೆ. ಇದಕ್ಕಾಗಿ ನಾನು ಮೊದಲನೇದಾಗಿ ನಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಶಾಲೆಯ ಶಿಕ್ಷಕರು ಪಠ್ಯಾಧಾರಿತ ವಿಷಯಾಧಾರಿತ ಶಿಕ್ಷಕರಾಗಿರ್ತಾರೆ. ಮಕ್ಕಳೇ, ನೀವೊಂದು ನೆನಪಿಟ್ಕೊಳ್ಬೇಕು, ನಮ್ಮ ಜೀವಮಾನದಲ್ಲಿ ಯಾರು ಶಿಕ್ಷಕರಿಗೆ ವಿಶೇಷವಾಗಿ ಗೌರವವನ್ನು ಕೊಡ್ತೇವೆ, ಪ್ರೀತಿಯನ್ನು ತೋರಿಸ್ತೇವೆ, ಅವರು ಯಾರೂ ಜೀವನದ ಸಮಯ ನಾವು ಒಟ್ಟು 8 ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೆವು. ಮೊದಲನೆಯ ಸ್ಪರ್ಧೆ ಗುಂಡೆಸೆತ, ಶಿಕ್ಷಕಿಯರ ವಿಭಾಗದಲ್ಲಿ ಗುಂಡೆಸೆತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಈ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಇಂಗ್ಲಿಷ್ ಶಿಕ್ಷಕಿಯರು ಹಾಗೆ ಪ್ರಥಮ ಸ್ಥಾನ ಕೂಡ ಧನ್ಯವಾದಗಳು. ನಮ್ಮ ಶಾಲಾ ಹಿಂದಿ ಶಿಕ್ಷಕಿಯಾದ ಕುಮಾರಿ ಶಾಂಭವಿ ಮೇಡಂ ಇವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ನಮ್ಮ ಶಾಲಾ ಇಂಗ್ಲಿಷ್ ಶಿಕ್ಷಕಿಯಾದ ಶ್ರೀಮತಿ ಆಶಾಲತಾ ಮೇಡಂ ಇವರು ಕೂಡ ವೇದಿಕೆಯನ್ನು Thank you ಅಲಂಕರಿಸಿದ್ದಾರೆ. students for your beautiful arrangements. Thanks a lot. Visit you again. Bye.